ಎಸ್ ಕನ್ನಡದ ಬಿಗ್ ಬಾಸ್ 13 ಅಗ್ನಿ ಪರೀಕ್ಷೆ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಆಕ್ಚುಲಿ ಅದು ಇದೇ ತಿಂಗಳಿನಲ್ಲಿ ಅಂದ್ರೆ ಆಗಸ್ಟ್ 15ಕ್ಕೇನೆ ಈ ಒಂದು ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ ಅಂತ ಆಕ್ಚುಲಿ ಎಲ್ಲ ಸದ್ಯಕ್ಕೆ ಮಾತಾಡ್ತಾ ಇರ್ತಕ್ಕಂಥದ್ದು. ನೋಡೋಣ, ಯಾಕೆಂದ್ರೆ ತೆಲುಗಲ್ಲೂ ಕೂಡ 15ಕ್ಕೆ ಪ್ರಾರಂಭ ಆಗ್ತೈತೆ ಅಗ್ನಿ ಪರೀಕ್ಷೆ. ಆಕ್ಚುಲಿ ಒಂದು ಅಗ್ನಿ ಪರೀಕ್ಷೆ ಏನಪ್ಪಾ ಅಂತಂದ್ರೆ ಇದು ಆ ತೆಲುಗಲ್ಲಿ ಮತ್ತೆ ಮಲಯಾಳಮಲ್ಲಿ ಈ ಒಂದು ಕಾನ್ಸೆಪ್ಟ್ ತೆಲುಗಲ್ಲಿ ಕಳೆದ ಬಾರಿ ಸ್ಟಾರ್ಟ್ ಆಗಿತ್ತು. ಇದು ಸಕ್ಸಸ್ ಆಗಿದ್ರಿಂದ ಆಕ್ಚುಲಿ ಇವಾಗ ಇಲ್ಲೂ ಕೂಡ ಅಂದ್ರೆ ಕನ್ನಡದಲ್ಲೂ ಕೂಡ ಈ ಒಂದು ಕಾನ್ಸೆಪ್ಟ್ ಅನ್ನ ತರಬೇಕು ಅಂತ ಒಂದು ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಆಕ್ಚುಲಿ ಇದ್ರಲ್ಲಿ ಏನಪ್ಪಾ ಅಂತ ಅಂದ್ರೆ ಈಗ ಏನ್ ಸಾಮಾನ್ಯ ಜನಗಳಿಂದ ಏನು ವಿಡಿಯೋಗಳನ್ನ ಮಾಡಿ ಕಳಿಸಿ ಅಂತ ಹೇಳಿದಾರ ಬಿಗ್ ಬಾಸ್ ನವರು, ಈ ವಿಡಿಯೋಗಳಲ್ಲಿ ಒಂದಷ್ಟು ಜನರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಆ ಒಂದಷ್ಟು ಜನರನ್ನ ಸೆಲೆಕ್ಟ್ ಮಾಡಿ ಇವ್ರು ಏನ್ ಮಾಡ್ತಾರೆ, ಜಡ್ಜ್ ಅಂದ್ಬಿಟ್ಟು ಕೂರಿಸ್ತಾರೆ. ಆಕ್ಚುಲಿ ಈ ಜಡ್ಜ್ ಅಲ್ಲಿ ಈ ಸಾರಿ ಅಂದ್ರೆ ಮೊದಲನೇ ಬಾರಿ ಇದು ಅಗ್ನಿ ಪರೀಕ್ಷೆ ನಡೀತಾ ಇರೋದ್ರಿಂದ ಕನ್ನಡದಲ್ಲಿ ಯಾರ್ಯಾರು ಜಡ್ಜ್ ಬರಬಹುದು ಅನ್ನೋದು ಕೂಡ ಒಂದು ಈಗಾಗಲೇ ಊಹಾಪೋಹಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ. ಯಾರ್ಯಾರು ಬರಬಹುದು, ನಮ್ಮ ಗಿಲ್ಲಿ ಅಂದ್ರೆ ಕಳೆದ ಬಾರಿ ಗಿಲ್ಲಿ ಗೆದ್ನಲ್ಲ, ಗಿಲ್ಲಿ ನಟ, ಗಿಲ್ಲಿನ ಜೊತೆಗೆ ನಮ್ಮ ವಿನಯ್ ಗೌಡ ತುಂಬಾ ಜನರಕ್ಕೆ ಪರಿಚಯ, ಆನೆ ಅಂತ ಕರೆಸ್ಕೊಳ್ತಕ್ಕಂಥ ವಿನಯ್ ಗೌಡ, ಹಾಗೆ ಆ ಸಂಗೀತ ಶೃಂಗೇರಿ ಇವರು ಕೂಡ ಬಿಗ್ ಬಾಸ್ಗೆ ಸದ್ಯಕ್ಕೆ ಈ ಬಾರಿ ಅಂದ್ರೆ ಏನು ಈ ಒಂದು ಅಗ್ನಿ ಪರೀಕ್ಷೆ ಅಂತ ನಡೀತದೋ, ಏನೀಗ ಒಂದಷ್ಟು ಜನರನ್ನ ಸೆಲೆಕ್ಟ್ ಮಾಡಿದಾರೋ ಸಾಮಾನ್ಯ ಜನರನ್ನ, ಅವರಿಗೆ ಒಂದಷ್ಟು ಗೇಮ್ಗಳನ್ನ ಕೊಟ್ಟು ಆ ಗೇಮ್ಗಳಲ್ಲಿ ಗೆದ್ದಂಥವರನ್ನ ಮೇನ್ ಬಿಗ್ ಬಾಸ್ ಏನೀಗ ಸೆಪ್ಟೆಂಬರ್ 5ಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೋ ಆ ಒಂದು ಮೇನ್ ಬಿಗ್ ಬಾಸ್ಗೆ ಇಲ್ಲಿ ಏನು ಈ ಜಡ್ಜ್ಗಳು ಸೆಲೆಕ್ಟ್ ಮಾಡಿರ್ತಾರಲ್ಲ ಅವರನ್ನ ಮೇನ್ ಬಿಗ್ ಬಾಸ್ಗೆ ಕಳಿಸುವಂತದ್ದು ಆಗುತ್ತೆ. ಎಸ್, ಈ ರೀತಿಯ ಒಂದು ಕಾನ್ಸೆಪ್ಟ್ ಬರುತ್ತೆ ಅಂದ್ಬಿಟ್ಟು ಆಕ್ಚುಲಿ ಈಗ ತುಂಬಾ ಚರ್ಚೆ ನಡೀತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ ತೆಲುಗಲ್ಲಿ ಈಗ ಆಕ್ಚುಲಿ ಕಳೆದ ಬಾರಿ ಈ ರೀತಿ ಒಂದು ಇವಾಗ ಏನು ಒಂದು ಪ್ರೊಸೆಸ್ ಹೇಳದ್ನೋ ಇದು ತೆಲುಗಲ್ಲಿ ಕಳೆದ ಬಾರಿ ಮಾಡಿದ್ರು. ಹಾಗೆ ಈ ಬಾರಿನೂ ಕೂಡ ತೆಲುಗಲ್ಲಿ ಇದೇ ಪ್ರೊಸೆಸ್ ಅಗ್ನಿ ಪರೀಕ್ಷೆ ಅದನ್ನ ಮಾಡ್ತಾ ಇದ್ದಾರೆ. ಇದೇ ತಿಂಗಳು ಅಂದ್ರೆ ಏನು ಸ್ವತಂತ್ರ ದಿನಾಚರಣೆ ಇದೆ ಅವತ್ತು ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಕಳೆದ ಬಾರಿ ಒಂದು 10 ಎಪಿಸೋಡ್ ಅನ್ನ ಮಾಡಿದ್ರು. ಈ ಬಾರಿ ಎಷ್ಟು ಎಪಿಸೋಡ್ ಮಾಡ್ತಾರೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಸೆಪ್ಟೆಂಬರ್ 5 ಅಂದ್ರೆ 20 ದಿನ ಇರುತ್ತೆ, 20 ಎಪಿಸೋಡ್ ಮಾಡ್ಬೇಕಾಗತ್ತೆ. ನಮ್ ಕನ್ನಡದಲ್ಲೂ ಏನಾದ್ರು ಆ ರೀತಿ ಏನಾದ್ರು ಸ್ಟಾರ್ಟ್ ಆದ್ರೆ ಆಗಸ್ಟ್ 15ಕ್ಕೆ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆದ್ರೆ ಆಲ್ಮೋಸ್ಟ್ 20 ದಿನ ಇರುತ್ತೆ ಮೇನ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕೆ ಸೆಪ್ಟೆಂಬರ್ 5ಕ್ಕೆ. ಅಂದ್ರೆ 20 ಎಪಿಸೋಡ್ಗಳನ್ನ ಮಾಡ್ಬೇಕಾಗತ್ತೆ, ಅಂದ್ರೆ ಪ್ರತಿದಿನ ಪ್ರಸಾರ ಮಾಡ್ಬೇಕಾಗತ್ತೆ. ಅಥವಾ ವಾರಕ್ಕೆ ಏನು ಅಂದ್ರೆ ಶನಿವಾರ ಭಾನುವಾರ ಮಾತ್ರ ಪ್ರಸಾರ ಮಾಡ್ತಾರ, ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಯಾಕೆಂದ್ರೆ ನೋಡೋಣ, ಎಲ್ಲದಕ್ಕೂ ಕಾಯ್ದು ನೋಡೋಣ, ಎಲ್ಲದಕ್ಕೂ ಕಾಲ ಉತ್ತರವನ್ನ ಕೊಡುತ್ತೆ. ಎಸ್, ಜಡ್ಜ್ ಆಗಿ ಯಾರು ಬಂದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಹಾಗೆ ಯಾರನ್ನ ಸೆಲೆಕ್ಟ್ ಮಾಡಿದ್ರೆ ಆಕ್ಚುಲಿ ಕೆಲವರು ಒಬ್ರು ಈಗಾಗಲೇ ಊಹೆಗಳನ್ನ ಮಾಡ್ಕೊಂಡಿದ್ದಾರೆ, ಯಾರನ್ನ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ಗೆ ಅದನ್ನು ಕೂಡ ಕಮೆಂಟ್ ಮಾಡಿ. ನಮಸ್ಕಾರ.